ಹಾಯ್ ಜ್ಯೋತಿ, ಇಷ್ಟು ದಿವಸ ನೀನು ನನ್ನನ್ನು ಯೂನಿಫಾರ್ಮಲ್ಲಿ ನೋಡಿದ್ಯಾ. ಸೊ ಇವತ್ತು ಹೊಸ ಗೆಟಪ್ ಬಂದಿದೆ ಪುಟ್ನಂಜ. ಇನ್ನು ಮುಂದೆ ನಿನಗೋಸ್ಕರ ಎಲ್ಲ ಬೇರೆ ಬೇರೆ ಡ್ರೆಸ್ ಹಾಕ್ಕೊಂಡು ಹಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಏನು ಮೇಡಮ್ ಇಷ್ಟು ಶಾಕ್ ಕೊಟ್ರಲ್ಲ, ಪೊಲೀಸವ್ರಿಗೆ ಶಾಕ್ ಕೊಟ್ರಲ್ಲ. ಶಾಕ್ ಆಯ್ತಾ? ಶಾಕ್ ಆಯಿತು. ಆಗ್ಲೇಬೇಕು ಅಂತ ತಾನೇ ನಿಮ್ಮ ಹೆಂಡ್ತಿನ ನಾವು ಕರೆಸಿದ್ದು. ಇದು ಇಲ್ಲೊಂದು ವಿಷಯ ನಡೀತು ಸರ್. ಹಿಂಗ್ ಬಂದ ತಕ್ಷಣ ಹಿಂಗ್ ಟಚ್ ಆಗಿ ಇನ್ನೇನು ತಪ್ಕೋಬೇಕು ಬೇಡ ಅಂತ ಜಸ್ಟ್ ಮಿಸ್ ಆಗ್ಬೇಕು. ಇಟ್ಸ್ ಓಕೆ, ಇವ್ರು ನಿಮ್ಮ ಹೆಂಡ್ತಿನೇ ತಾನೆ, ಪಾಪ ನಿಮ್ ಮಿಸ್ಸಸ್ ನಿಮ್ಗೋಸ್ಕರ ಬಂದಿದ್ದಾರೆ. ಒಂದ್ ಪ್ರೀತಿ ಹತ್ಕೊಡಿ ಹೋಗ್ಲಿ. ಇವಾಗ ಪೊಲೀಸ್ ಸ್ಟೇಷನ್ ಬೇರೆ ಇಲ್ಲ ನೀವು. ಓಹೋ ನಮಸ್ತೆ. ಹೆಂಗೆ ಮನೇಲೂ ಪೊಲೀಸೇನಾ ನೀವ್ ಯಜಮಾನ್ರು? ಸೈಲೆಂಟ್. ಮನೇಲಿ ಪೊಲೀಸ್ ಯಾರು, ನೀವಾ ಅವರ? ನನಗೇನು ನೀವೇ ಅನ್ಸ್ತಾ ಇದೆ. ಏನು ಸುಬ್ರಹ್ಮಣ್ಯ ಸರ್ ಕರೆಕ್ಟಾ? ಮೇಡಮ್ ಪೊಲೀಸ್ ಹೌದು ಹೌದು ಮೇಡಮ್, ಅವರೇ ಸ್ಟ್ರಿಕ್ಟ್ ಆಫೀಸರ್? ಸ್ಟ್ರಿಕ್ಟ್ ಆಫೀಸರ್. ಹೌದು. ಪ್ರೀತಿಯಿಂದ ಏನಂತ ಕರೀತಾರ ಅವ್ರನ್ನ? ಅವ್ರ ಹೆಸರೇನಂದ್ರಿ? ಜ್ಯೋತಿ. ಜ್ಯೋತಿ. ಏನಂತ ಕರೀತಾರ ಅವ್ರನ್ನ ಪ್ರೀತಿಯಿಂದ? ಇಲ್ಲ, ನಾವು ಜ್ಯೋತಿ ಅಂತಾನೆ ಕರೆಯೋದು. ಜೋ ಜೋ. ಓ ಜೋ. ನೀವು ಸುಬ್ರಹ್ಮಣ್ಯನ ಸುಬ್ಬು ಅಂತ ಕರಿತೀರಾ? ಇಲ್ಲ ಮೇಡಮ್, ರೀ ಅಂತ ಕರಿತೀವಿ. ರೀ. ಅರೆ ಯಾ ಎಷ್ಟ್ ಚೆನ್ನಾಗಿದೆ ನೋಡ್ರಿ. ರೀ ಅಂತ ಕರೀತಾರಂತೆ. ಲವ್ಲಿ. ರೀ ರೀ ನೋಡ್ರಿ ಇಲ್ಲಿ ಅಂದ್ರೆ ರೀ ಅಂತ ಕರೀತಾರಂತೆ ಸರ್ ಇವ್ರು ಅವ್ರನ್ನ. ಅದನ್ನ ಹೇಳಕ್ಕೆ ನಿಮ್ನ ಅವಾಗಿಂದ ಕರಿತಾ ಇದೀನಿ, ನೀವು ನೋಡ್ತಾನೆ ಇಲ್ಲ ನೋಡಿ. ರೀ ಅಂದ ತಕ್ಷಣ ನೀವು ತಲೆ ಎತ್ತಿದ್ರಿ. ಈ ರೀಗೆ ಏನೋ ಒಂದು ಪವರ್ ಇದೆ ಅಂತ ಗೊತ್ತಾಯ್ತು ಅನುಶ್ರೀಗೆ. ಈಗ ಸುಬ್ರಹ್ಮಣ್ಯ ಸರ್, ಹೇಳಿ ಮೇಡಮ್. ಈಗ ನಿಮ್ಮಿಬ್ರದ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಸರ್? ಅರೇಂಜ್ ಮೇಡಮ್. ನೀವ್ ಹೇಳಿ ಮೇಡಮ್, ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್. ಲವ್ ಕಮ್ ಅರೇಂಜ್. ಬಟ್ ನಿಮ್ಮಿಬ್ರು ಅರೇಂಜ್ ಮ್ಯಾರೇಜ್ ಅಲ್ಲಿ ನನಗೆ ಡೌಟ್ ಅನ್ಸ್ತಾ ಇದೆ. ಫಸ್ಟ್ ಎಲ್ಲ ನಾವಿಬ್ರು ಇಷ್ಟಪಟ್ವಿ, ಆಮೇಲೆ ದೊಡ್ಡವರೆಲ್ಲ ಸೇರಿ ಮದುವೆ ಮಾಡಿ. ಮತ್ತೆ ಅದನ್ನ ಹೇಳಿ. ಸೊ ನಿಮ್ಮಿಬ್ರದ್ದು ಆಕ್ಚುಲಿ ಲವ್ ಮ್ಯಾರೇಜಾ? ಫಸ್ಟ್ ನಾವಿಬ್ರು ಇಷ್ಟಪಟ್ವಿ, ಆಮೇಲೆ ದೊಡ್ಡವ್ರು ನೋಡಿ ನಿಮ್ಮಿಬ್ರಲ್ಲಿ ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ದು? ನಾನೇ ಮಾಡಿದ್ ಮೇಡಮ್. ನೀವೇ. ಏನಂತ ಪ್ರಪೋಸ್ ಮಾಡಿದ್ರಿ? ಏನಿಲ್ಲ, ಇಷ್ಟ ನೀನಂದ್ರೆ ಇಷ್ಟ, ಮದುವೆ ಆಗೋಣ. ಏನ್ ತರಕಾರಿ ತಗೋತಾ ಇದ್ರ ನೀವು? ಟೊಮೆಟೊ ಅಂದ್ರೆ ನಂಗೆ ಇಷ್ಟ, ಟೊಮೆಟೊ ಸಾರು ಮಾಡ್ಬೇಕು, ಆಲೂಗಡ್ಡೆ ಅಂದ್ರೆ ಹಿಂಗ್ ಹೇಳಿದ್ರ ನೀವು? ಅಲ್ಲಿ ಏನೋ ಒಂದು ಘಟನೆ ನಡೆದಿರುತ್ತಲ್ಲ, ಅಲ್ಲಿ ಏನೋ ಒಂದು ದೃಶ್ಯ ಆಗಿರುತ್ತಲ್ಲ, ಹೇಳಿ ನಮಗೂ ಎಕ್ಸ್ಪ್ಲೇನ್ ಮಾಡಿ. ನಾವು ಕಲ್ತ್ಕೊಂಡು ಬೇರೆಯವ್ರಿಗೆಲ್ಲ ಪ್ರಪೋಸ್ ಮಾಡ್ತೀವಿ. ಹೇಳಿ ಏನಾಯ್ತು ಅವತ್ತು? ಫೋನ್ ಮಾಡಿದ್ರ? ಅಂದು ಸಂಜೆ ತಂಪಾದ ಗಾಳಿ ಬೀಸ್ತಾ ಇತ್ತು. ಇಲ್ಲ, ಆಕ್ಚುಲಿ ನಾವು ರಿಲೇಟಿವ್ಸ್ ಮೇಡಮ್, ಓ. ಫಾರ್ ರಿಲೇಟಿವ್ಸ್ ಗೊತ್ತಿದ್ರು. ಹಾ. ಸೊ ಇಷ್ಟಪಟ್ವಿ, ಹಂಗೆ ದೊಡ್ಡವ್ರಿಗೆ ಹೇಳಿ ಮದುವೆ ಮಾಡಿ. ಏನಂತ ಪ್ರಪೋಸ್ ಮಾಡಿದ್ರಮ್ಮ? ನಮ್ಮ ಮನೇಲೆ ನನಗೆ ಪ್ರಪೋಸ್ ಮಾಡಿದ್ರು. ಓಹೋ, ಫುಲ್ ಫಿಲ್ಮಿ ಸ್ಟೈಲ್ ಅಲ್ಲ? ರೋಸ್ ಗೀಸ್ ಎಲ್ಲ ತಂದ್ಕೊಟ್ರ ಮೇಡಮ್? ಇಲ್ಲ ಇಲ್ಲ, ಬಟ್ ಅವ್ರು ರೋಸ್ ಕೊಟ್ಟಿಲ್ಲ ಅನ್ನೋ ಕೊರಗಿದೆಯಲ್ಲ ನನಗೆ, ನಿಮ್ಮ ತಲೆ ಮುಡಿಯಲ್ಲಿ ಕಾಣಿಸ್ತಾ ಇದೆ. ಬಟ್ ಖುಷಿ ಆಯ್ತಾ ಮೇಡಮ್ ಬಂದಿದ್ದು ನಿಮ್ಗೆ? ಖಂಡಿತ ಖುಷಿ ಆಯ್ತು. ಖುಷಿ ಆಯ್ತಾ? ಮಕ್ಳೆಲ್ಲ ಏನಂತಿದ್ದಾರೆ ಮನೇಲಿ ಅವರ ಒಂದು ಪರ್ಫಾರ್ಮೆನ್ಸ್ ನೋಡಿ? ಮಗಳು ಕಾಯ್ತಾ ಇದ್ದಾಳೆ ಮೇಡಮ್ ಅಪ್ಪನ ಜೊತೆ ಒಂದು ಸಾಂಗ್ ಆಡಕ್ಕಿಲ್ಲಿ. ಹೌದಾ? ಆಲ್ರೆಡಿ ಪ್ರಾಕ್ಟೀಸ್ ತಗೊಂತಾ ಇದ್ದಾಳೆ ಮನೇಲಿ. ಲವ್ಲಿ ಲವ್ಲಿ ಲವ್ಲಿ. ಬಟ್ ನಿಜ ಹೇಳಿ, ಮನೇಲಿ ಹೆಂಗೆ ಇವರು ಪೊಲೀಸ್ ಅಂತಂದ್ರೆ 1000 ಟೆನ್ಷನ್ ಇರ್ತವೆ ಅಲ್ವಾ? ಬಟ್ ಅದನ್ನೆಲ್ಲ ಮನೆಗೆ ತಗೊಂಡ್ಬಂದು ಹಾಕ್ತಾರ ಅಥವಾ ಮನೆಗೆ ಬಂದಾಗ ಹಿ ಬಿಕಮ್ ಸುಬ್ರಹ್ಮಣ್ಯ ಆತರ ಏನಾದ್ರು ಇರ್ತಾ? ಇಲ್ಲ, ಮನೆಗೇನು ತರಲ್ಲ, ಟೆನ್ಷನ್ಸ್ ಏನ್ ತರಲ್ಲ. ಸೈಲೆಂಟ್ ಆಗಿರ್ತಾರೆ, ಮಕ್ಳ ಜೊತೆ ಆಡ್ತಾರೆ, ನನಗೂ ಹೆಲ್ಪ್ ಮಾಡ್ತಾರೆ. ನೀವೇನಾದ್ರೂ ಯಾವತ್ತಾದ್ರೂ ಅವ್ರ ಪೊಲೀಸ್ ಅದ ನಮ್ಮ ಯಜಮಾನ್ರು ಯಾರು ಗೊತ್ತಾ ಪೊಲೀಸ್ ಅಂತ ಬೇರೆಯವ್ರಿಗೆ ಯಾರಾದ್ರೂ ಆವಾಜ್ ಹಾಕ್ತಿದ್ದೀರಾ? ಆತರ ಏನಿಲ್ಲ ಮೇಡಮ್. ಹೇ ನಿಜ ಹೇಳಿ. ಇಲ್ಲ ಇಲ್ಲ ಇಲ್ಲ. ನೀವ್ ವರ್ಕ್ ಮಾಡ್ತಿದ್ದೀರಾ ನೀವು? ಎಲ್ಲಿ? ಫುಸ್ಕೋಸ್ ಅಂತ ಇಂದಿರಾನಗರ ಅಲ್ಲಿ ಸ್ಕೂಲಲ್ಲಿ ಟೀಚರ್ ಕೆಲಸ ಮಾಡ್ತೀನಿ. 100% ನೀವ್ ಹೇಳಿರ್ತೀರಾ ಟೀಚರ್ಸ್ಗೆ, ಏನೇ ಮೀನಾ ನಮ್ಮ ಯಜಮಾನ್ರು ಯಾರು ಗೊತ್ತಾ ಪೊಲೀಸ್, ಶೂಟ್ ಮಾಡ್ಬಿಡ್ತೀನಿ ಅಂತ ಹೇಳಿರ್ತೀರಾ ನೀವು. ಬಟ್ ಸುಬ್ರಹ್ಮಣ್ಯ ಸರ್ ಹಾಗೂ ಜ್ಯೋತಿ ಅವರೇ, ಇದೇ ರೀತಿ ಖುಷಿ ಆಗಿರಿ, ನಗ್ನಗ್ತಾ ಇರಿ, ಅನ್ಯೋನ್ಯವಾಗಿರಿ, ಒಬ್ರನ್ನೊಬ್ರು ಪ್ರೀತಿಸ್ತಾ ಇರಿ. ಓಕೆನಾ? ಥ್ಯಾಂಕ್ ಯು ಮೇಡಮ್. ಜಿ ಕನ್ನಡಕ್ಕೂ ತುಂಬಾ ಧನ್ಯವಾದಗಳು. ನಮ್ಮ ಯಜಮಾನ್ರಿಗೆ ಅವಕಾಶ ಕೊಟ್ಟಿರೋದಕ್ಕೆ. ನಿಜವಾಗ್ಲೂ ತುಂಬಾ ಕಷ್ಟಪಟ್ಟು ಬಂದಿದ್ದಾರೆ. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ನಮ್ಮ ಯಜಮಾನ್ರು ಅಂತ. ಕೋಲಾರಲ್ಲೂ ಅಷ್ಟೇ ನಮ್ಮ ಯಜಮಾನ್ರು ಇವರು ಅಂತ ನಾನು ಎಲ್ಲರಿಗೂ ತೋರಿಸ್ತಾ ಇರ್ತೀನಿ. ನಾನು ಹೇಳಿದ್ ಕರೆಕ್ಟ್ ಅಲ್ವಾ? ಥ್ಯಾಂಕ್ ಯು ಫಾರ್ ಜಿ ಕನ್ನಡ. ಸೋ ಸ್ವೀಟ್. ಥ್ಯಾಂಕ್ ಯು ಜ್ಯೋತಿ, ಥ್ಯಾಂಕ್ ಯು ಸುಬ್ರಹ್ಮಣ್ಯ ಸರ್, ಥ್ಯಾಂಕ್ಸ್. ಹೋಗಿ ಅಲ್ಲಿವರೆಗೂ ಆದ್ರೂ ಬಿಟ್ಬಿಟ್ಟು ಬನ್ನಿ ಸುಬ್ರಹ್ಮಣ್ಯ ಸರ್, ಕೈ ಹಿಡ್ಕೊಂಡು. ಓಕೆ, ಈ ನಮ್ಮ ಮೊಣಕಾಲ್ವರೆಗೂ ಪಂಚೆ ಕಟ್ಕೊಂಡಿರಂತ ಪುಟ್ನಂಜ ಅವರ ಪರ್ಫಾರ್ಮೆನ್ಸ್ಗೆ ಜೂರಿ ಮನಸಾರೆ ನಿಮ್ಮ ಸ್ಕೋರ್ಸ್ ಗಳನ್ನ ಕೊಡಬೇಕಾಗಿ ಕೋರಿಕೆ. ಟೋಟಲ್ ಪರ್ಸೆಂಟೇಜ್ 97.6. ಈ ನಾಲ್ಗೆಗೂ ಮತ್ತು ಗಂಟ್ಲಿಗೂ ನಡುವೆ ಒಂದು ಫಿಲ್ಟರ್ ಇದೆ. ಅದನ್ನ ಫಿಲ್ಟರ್ ಓಪನ್ ಮಾಡಿ ಮಾತಾಡಿದ್ರೆ ಸತ್ಯ ತಾನಾಗೇ ಹೊರಗಡೆ ಬರುತ್ತೆ. ಆದ್ರೆ ಆ ಸತ್ಯ ಯಾರಿಗೂ ಇಷ್ಟ ಆಗಲ್ಲ.
ಯಾಕಂದ್ರೆ ಇಷ್ಟೇ ಈ ಪ್ರಪಂಚ, ಇಲ್ಲಿ ಯಾರೇನೇ ಮಾತಾಡಿದ್ರು ಅದು ಬರೀ ಓಳು ಅಂತ ನಮ್ಗೆಲ್ಲ ವೇದ ಅಂತ ಹೇಳೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೊಂದಿಗೆ ಸ್ವಾಗತಿಸಿ, ಉಪ್ಪಿ ಸ್ಟೈಲ್ ಅಲ್ಲಿ ಬರ್ತಾ ಇರುವಂತ ರಾಯಚೂರಿನ ಯಗ್ಗಾಪುರದ ಸರ್ವಜ್ಞ. ಪಂಚಾಕ್ಷರಿ ಗಾಯಗಳ ಅಚ್ಚನವರ ಆಶೀರ್ವಾದದೊಂದಿಗೆ ನಮ್ಮ ಸರಿಗಮಪ ಸಂಸ್ಥಾನಕ್ಕೆ ಎಂಟ್ರಿ ಕೊಟ್ಟು ನಮ್ಮ ಕವಿತೆ ಮಾಸ್ಟರ್ ವಿಜಯ್ ಪ್ರಕಾಶ್ ರವರ ಮಾರ್ಗದರ್ಶನದಲ್ಲಿ ಮೈಚಳಿ ಬಿಟ್ಟು ಹಾಡುತ್ತಾ ನನ್ನ ಜೀವ ಇರೋವರೆಗೂ ನನ್ನ ಕೊಳ್ಳಲ್ಲಿ ಅಜ್ಜೋರ್ ಲಾಕ್ ಇಟ್ಟಿರ್ತದೆ. ಇರ್ತಲ್ಲ, ನನ್ನ ಪ್ರಕಾರ ಎಲ್ಲೋ ಒಂದು ಛಲ ಇದೆ, ಅದನ್ನ ನೀನು ಮಸಕಲ್ಲಿ ಮುಚ್ಚಿಟ್ಬಿಟ್ಟಿದ್ಯಾ, ಅದನ್ನ ತೆಗಿ. ನಮ್ಮ ತೀರ್ಪುಗಾರರಿಂದ ಶಬ್ಬಾಷ್ ಎಂದು ಮೆಚ್ಚುಗೆ ಗಳಿಸಿಕೊಂಡ ಉತ್ತರ ಕರ್ನಾಟಕದ ಅಪ್ಪಟ ದೇಸಿ ಪ್ರತಿಭೆ ರಾಯಚೂರಿನ ಹೆಗ್ಗಾಪುರ ತಾಂಡದ ಸರ್ವಜ್ಞ ಈ ವಾರದ ಗೆಟ್ ಅಪ್ ರೌಂಡ್ ನಲ್ಲಿ ಡಿಫರೆಂಟ್ ಸ್ಟೈಲ್ ನಲ್ಲಿ ಚಿಂದಿ ಉಡಾಯಿಸೋಕೆ ಬರ್ತಿದ್ದಾರೆ. ಸದ್ಯಕ್ಕೆ ಅವರನ್ನ ವೆಲ್ಕಮ್ ಅನ್ನುವುದಷ್ಟೇ ನಮ್ ಕೆಲಸ. ಸರ್ವಜ್ಞ ತರ ಇರೋಂಥ ಈ ಹುಡುಗನಿಗೆ ಒಂದು ಚಪ್ಪಾಳೆ. ಯಾರ ತರ ಬಂದಿದ್ಯಾ ಕಣೋ, ನೀನೇ ಹೇಳು, ನಿಜ ಹೇಳು. ಒಂದು 2-3 ದಿವಸ ಎಲ್ಲ ಉಪ್ಪಿ ಒಳಗಡೆ ಉಪ್ಪಿ ಸರ್ ಅವ್ರ ಒಳಗಡೆನೆ ಇನ್ವಾಲ್ವ್ ಆಗಿನ್ರಿ ಮೇಡಮ್. ಅವ್ರ ಒಳಗಡೆ ನೀನ್ ಯಾಕೋ ಇನ್ವಾಲ್ವ್ ಆಗ್ತೀಯಾ? ಉಪ್ಪಿನ ನೀನ್ ಒಳಗಡೆ ಬರೆಸ್ಕೋಬೇಕಾಗಿತ್ತು. ಅದೇನೋ ಒಂದ್ ಮಾಡಿದ್ಯಲ್ಲ, ಏನೋ ಅದು ಹಿಂಗೆ ಹಾರ್ಮೋನಿಯಂ ತರ ಏನೋ ಮಾಡಿದ್ಯಲ್ಲ, ಏನದು ಡಾನ್ಸ್ ಏನ್ ಸ್ಟೆಪ್ ಅದು? ಉಪ್ಪಿ ಸರ್ ಡಾನ್ಸ್ ಎಲ್ಲಿ ಮಾಡು ಒಂದ್ಸಲಿ ಸ್ಟೆಪ್. ಬರೀ ಏಳು ಇನ್ನೂ 2-3 ಸಲ ತಿರ್ಗಲ್ವಾ ಆ ತರ? ಆಮೇಲೆ ಯಾಕಿದು ಶೂ ಬೇರೆ ಬೇರೆ ತರ ಹಾಕೊಂಡ್ ಬಂದಿದ್ಯಾ? ಕಾಸ್ಟ್ಯೂಮ್ ನೋಡಿ ಹಾಕಿದ್ರು. ಕಾಸ್ಟ್ಯೂಮ್, ಆಮೇಲೆ ಇನ್ ರೈನ್ ಕೊಟ್ನೆ ಪ್ಯಾಂಟ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಇನ್ನೊಂದು 2 ಹಾಡು ಲೇಟ್ ಆಗಿದ್ರೆ ಪೂರ್ತಿ ಪ್ಯಾಂಟ್ ಹರಿತಿದ್ದಾರೆ ಮೇಡಮ್ ಅವರು. ಯಾರು? ರಂಗಣ್ಣವ್ರಿ. ರಂಗಣ್ಣವ್ರೆ, ನೀವು ಪಟಾಪಟಿ ಚಡ್ಡಿ ತಿಳಿದಿರಂತ ಅವನು ಚಡ್ಡಿಲ್ ಕೂರಿಸ್ಬೇಕಂತ ಅನ್ಕೊಂಡಿರೋದು ಬಹಳ ತಪ್ಪುರಿ, ಅನ್ಯಾಯ. ನಿಮಗೆ ಯಾಕ್ರಿ ಅವ್ನ ಪ್ಯಾಂಟ್ ಮೇಲೆ ಕಣ್ಣು? ಇಲ್ಲಿದ್ದಿದ್ರಿ ಮೇಡಮ್, ಇಲ್ಲಿವರೆಗೂ ಹರಿದಾರ್ರಿ. ಅವ್ನ ಡಿಸೈನರ್ ಬರೀ ಇಲ್ಲಿವರೆಗೂ. ಹುಷಾರು, ಇನ್ನು ಅರ್ಧಗಿರಿದು ಬಿಟ್ರೆ ಆಮೇಲೆ ಏನೂ ಇರೋದಿಲ್ಲ ಅಲ್ಲಿ. ಈಗ 2-3 ದಿನಗಳಿಂದ ಉಪ್ಪಿ ಒಳಗಡೆ ಇನ್ವಾಲ್ವ್ ಆಗಿದ್ದಂತಹ ಸರ್ವಜ್ಞ VP ಸರ್, ನೀವ್ ಹೇಳಿ. ಬಹಳ ಇನ್ವಾಲ್ವ್ ಆಗಿದ್ದೆ ಕಣ, ಗೊತ್ತಾಗ್ತಿತ್ತು ಬಹಳ ಇನ್ವಾಲ್ವ್ ಆಗಿದೆ. ಇನ್ವಾಲ್ವ್ ಅಂದ್ರೆ ಏನು ಎಕ್ಸಾಕ್ಟ್ಲಿ ಏನ್ ಮಾಡ್ತೀಯಾ? ಅವ್ರ ತರ ಡಾನ್ಸ್ ಮಾಡಕ್ ಪ್ರಯತ್ನ ಮಾಡಿದೆ ರೀ ಸರ್. ಓಕೆ, ಆಮೇಲೆ ಹಾಡು ಆಡೋಕ್ಕೂ ಪ್ರಯತ್ನ ಮಾಡಿದೆ. ವೆರಿ ನೈಸ್, ಓಕೆ, ಸೂಪರ್.